ಒಬ್ಬ ಯಂಗ್ಸು, ಒಬ್ಬ ಹುಡುಗಿ, ಒಂದು 25-30 ಇರಬಹುದು, ಆಸುಪಾಸಿನ ಒಬ್ಬ ಲೇಡಿ. ಪಾಪ ಅವ್ರ ಮನೆಯಲ್ಲಿ ಭಾಳ ಆಸೆ ಇಟ್ಕೊಂಡಿರ್ತಾರೆ. ನನ್ನ ಮಗಳು ಹಾಗೆ ಬೆಳಿಬೇಕು, ಹೀಗೆ ಬೆಳಿಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತಕ್ಕಂಥದ್ದು, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಈ ಲೇಡಿ ಅವ್ರ ಅಪ್ಪನ ಕಾರೋ ಅಥವಾ ಅವ್ರ ಫ್ರೆಂಡ್ಸ್ ಕಾರೋ ತನ್ನ ಕಾರೋ ಗೊತ್ತಿಲ್ಲ, ಕಾರಲ್ಲಿ ಜಾಲಿ ರೈಡ್. ಅದು ಯಾವ ರೀತಿ? ಫುಲ್ ಟೈಟ್ ಆಗಿ, ಫುಲ್ ಡ್ರಿಂಕ್ಸ್ ಮಾಡಿ, ಯಾರ ಮೇಲನ್ನ ಹುಡ್ಕೊಂಡು ಹೋದ್ರೆ ಹಿಂಗೆ? ಪೇರೆಂಟ್ಸಿಗೆ ಜವಾಬ್ದಾರಿ ಬೇಡವಾ? ಅವಳಿ ಚಿಕ್ಕ ಹುಡುಗಿ ಎಲ್ಲ ರೀ, ಒಂದು 25-30 ವರ್ಷ ಒಳಗಿರಬಹುದು. ಫ್ರೀಡಮ್ ಕೊಟ್ಬಿಟ್ಟಿದ್ದಾರಾ ಇವರಿಗೆ? ಅದಕ್ಕೆ ಹೇಳ್ತಕ್ಕಂಥದ್ದು, ನಮ್ಮ ಸರ್ಕಾರ ಮದ್ಯಪಾನವನ್ನು ಬ್ಯಾನ್ ಮಾಡಬೇಕು. ಆದರೆ ಬ್ಯಾನ್ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಆದಾಯ ಬರ್ತಕ್ಕಂಥದ್ದೇ ಮದ್ಯಪಾನದಿಂದ. ಹಾಗಾಗಿ ಹಂಗೆ ಇರ್ತಕ್ಕಂಥದ್ದು. ಯಾರು ಬೇಕಾದ್ರೂ ಕುಡಿಬೋದು, ಎಲ್ಲಿ ಬೇಕಾದ್ರೂ ಯಾರಿಗೆ ತಗೊಂಡು ಇಡ್ಬೋದು. ಆ ಪೊಲೀಸ್ನವ್ರ ಸಮೇತ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅಮ್ಮ ಕಿರ್ಚಿದಾಳೆ, ಪಾಪ ಏನು ಮಾಡೋಕ್ಕಾಗುತ್ತೆ? ಐ ಆಮ್ ಟೈಟ್ ಆಗಿಬಿಟ್ಟಿದ್ದಾಳೆ. ಬೆಳಿಗ್ಗೆ ಏನಾದರೂ ಎದ್ದು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಕುಡಿದ ನಿಮಿಷದಲ್ಲೇ ಹೇಳಿದ್ದೀನಿ ಅಂತ ಹೇಳ್ತಾಳೆ ಅಷ್ಟೇ. ಅದಕ್ಕೋಸ್ಕರನೇ ಪೊಲೀಸ್ ಹೆಣ್ಮಕ್ಳು, ಪೊಲೀಸ್ ಗಂಡ್ಮಕ್ಳು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಪೊಲೀಸ್ ಕಣ್ಣಿಗೆ ಸಿಗಬಿದ್ಲು ಅವಮ್ಮ, ಆ ಕಾರು ಆಯಮ್ಮನು ಸೇಫ್ ಆದಳು. ಅಕಸ್ಮಾತ್ ಸಿಗಲಿಲ್ಲ ಅಂದಿದ್ರೆ ಮುಂದೆ ಹೋಗಿ ಎಲ್ಲೇ ಬುದ್ಧಿಕೊಂಡು ಏನೋ ಅನಾಹುತ ಮಾಡಿದರೆ ಅವ್ರ ಫ್ಯಾಮಿಲಿ ದಿಕ್ಕಿ ಮೇಲೆ ಬಹಳ ಆಸೆ ಇಟ್ಟುಕೊಂಡಿರ್ತಕ್ಕಂಥ ಫ್ಯಾಮಿಲಿಗೆ ಯಾವ ರೀತಿ ಆಘಾತ ಆಗಬಹುದು? ಅವರ ಸ್ನೇಹಿತರಿಗೆ ನೋಡಿ, ಡ್ರಿಂಕ್ಸ್ ಮಾಡಿ ಬೇಡ ಅಂತ ಹೇಳ್ತಿಲ್ಲ. ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಮಾಡಿ, ಲಿಮಿಟ್ ಆಗಿರಲಿ. ಡ್ರಿಂಕ್ಸ್ ಮಾಡಿ ಯಾವುದೇ ರೀತಿಯ ವಾಹನಗಳನ್ನು ಓಡಿಸಬಾರ್ದು ಅಂತೇಳಿ ರೂಲ್ಸ್ ಇದೆ. ಆ ರೂಲ್ಸನ್ನು ಫಾಲೋ ಮಾಡಿ. ಡ್ರಿಂಕ್ಸ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ. ಮನೆಗೆ ಹೋಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡು ಮಲ್ಕೊಂಬಿಡಿ. ಅದನ್ನ ಬಿಟ್ಟು ರಸ್ತೆ ಮಧ್ಯದಲ್ಲಿ ಮತ್ತಾರೋ ಪ್ರಾಣ ತೆಗಿತಕ್ಕಂಥದ್ದು, ಮತ್ತಾರಿಗೆ ಗುದ್ದಿ ಕೈ ಕಾಲು ಮುರಿತಕ್ಕಂಥದ್ದು, ಈ ಕೆಲಸ ಎಲ್ಲ ಆಗಬಾರ್ದಲ್ವ? ನೋಡಿ ಸ್ನೇಹಿತರೆ, ನನಗೆ ಅನಿಸ್ತು, ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಈಗ ವಿಡಿಯೋ ನೋಡಿ, ನಾನು ಯಾವುದೇ ಒಂದು ತಪ್ಪು ಸಂದೇಶ ಕೊಡ್ತಾ ಇಲ್ಲ. ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ಕುಡ್ದಾಳ ಬಿಟ್ಟಾಳ ಅಂಬೋದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಡ್ಯೂಟಿ ಅದು ಅಲ್ಲ ಸರ್, ಅವ್ರು ಎಷ್ಟೇ ಹಾರಾಡ್ಲಿ ನಾವೆಲ್ಲ ಹಾರಾಡಿಸ್ಬೇಕು, ಹಾರಾಡಿಸ್ತೀವಿ, ಸುಮ್ಮನಿರ್ಬೇಕು. ಮಾತಾಡ್ಸ್ಬೇಡ, ಯಾಕೆ ಆಫ್ ಮಾಡ್ಬೇಕು? ಮಾಡಲ್ಲಮ್ಮ, ಹಿಡ್ಕೊಂತೀವಿ ಬರ್ರಿ ಇಲ್ಲಿ. ತಡಿ ಒಂದ್ ನಿಮಿಷ, ಅವ್ರು ಹೋಗೋ ಡ್ರೈವಿಂಗ್ ಯಾರ ಮೇಲೆ ಹೊಡೆದ್ರೆ ಮಾಡ್ತೀನಿ ನೀನು? ನಾನು ಹೊಡಿತೀನಿ ಬಿಡ್ರಿ. ಮತ್ತೆ ಕರಿ ನೀನ್ ತಗ ಡ್ರೈವಿಂಗ್ ಬೇರೆ ಇರ್ತಾವ, ಡ್ರೈವಿಂಗ್ ಬೇರೆ ಗಾಡಿ ಕೀ ಹಾಕಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಂಗೆ ಮುಂದೋದ್ರೆ
ಮಿಷಿನ್ ಹಿಡ್ಕೊ. ಮೇಡಮ್ ಇಲ್ಲಿ ಬರ್ರಿ, ನೀವು ಕಡೆ ಬರ್ರಿ. ಇಲ್ಲೇ ಐತ್ ಬರ್ರಿ, ಇಲ್ಲೇ ಐತ್ ಬರ್ರಿ. ಇಲ್ಲೇ ಬರ್ರಿ ಮೇಡಮ್. ಮಿಷಿನ್ ಇಲ್ಲೇ ಐತ್ ಬರ್ರಿ ಮೇಡಮ್. ಮಿಷಿನ್ ಇಲ್ಲೇ ಐತ್ ಬರ್ರಿ, ನೀವು ಕಡೆ ಬರ್ರಿ. ಸರ್ಕಾರ ಬರ್ರಿ ಬರ್ರಿ, ಈ ಕಡೆ ಬರ್ರಿ ಮೇಡಮ್. ಬರ್ರಿ ನೀವು ಬರ್ರಿ ಒಂದು ಎರಡು ನಿಮಿಷ. ನೀವು ಬರ್ರಿ ಮೇಡಮ್, ಬರ್ರಿ ಮೇಡಮ್, ಬರ್ರಿ ನೋಡ್ರಿ, ಈ ಕಡೆ ಬರ್ರಿ. ನಡಿ ವೆಂಕಟೇಶ್ ಬರ್ರಿ, ನೋಡ್ರಿ ಕೇಳ್ತೇನಪ್ಪ. ಬೈ ಕಡೆ ಬರ್ರಿ, ಬೈ ಕಡೆ ಬರ್ರಿ. ಬರ್ರಿ ನೀವು ಬರ್ರಿ ಈ ಕಡೆ ಬರ್ರಿ. ಬರ್ರಿ ಮೇಡಮ್, ಈ ಕಡೆ ಬರ್ರಿ. ಬರ್ರಿ ವೆಂಕಟೇಶ್ ಬರ. ವೆಂಕಟೇಶ್ ಬರ, ಈ ಕಡೆ ಬರ. ಬರ್ರಿ ಬರ, ಒಂದು ಎರಡು ನಿಮಿಷ ಬೈಕ್ ತಗೊಂಡು ಬಾ. ಗಾಡಿ ಹೆಂಗೆ ಹೊಡೆದ್ಬಿಡ್ತಾರೆ ಮೇಲೆ. ಬರ್ರಿ ಈ ಕಡೆ. ಅರ್ಧ ಗಂಟೆ ಇತ್ತು ಮೇಡಮ್. ಮೇಡಮ್ ಈ ಕಡೆ ಬರ್ರಿ ಮೇಡಮ್. ಬರ್ರಿ ಮೇಡಮ್, ಬರ್ರಿ ಈ ಕಡೆ, ಬರ್ರಿ ಈ ಕಡೆ. ಕರ್ಕೊಂಡ್ ಬಾ. ಹೋಗ್ರಪ್ಪ ಎಲ್ಲ ನಿಲ್ಸಿದ್ರಿ. ಮೇಡಮ್ ಬರ್ರಿ ಈ ಕಡೆ. ನಾನು ಹೊಡಿತೀನಿ ನೋಡಿ ಈಗ. ಹೋಗ್ರಪ್ಪ. ಏನಾಗಿತ್ತು ನಿಮ್ಗೆ? ಎರಡೇ ಬೈ. ವಿಡಿಯೋ ಮಾಡ್ಕೊಂಡು ಯಾಕಮ್ಮ ಮಾತಾಡ್ತೀಯ? ಇನ್ನೇನ್ರ ಬೇರೆ ತರ ಪೋಸ್ಟ್ ಕೊಡ್ಬೇಕಾ? ಬೇರೆ ತರ ಏನಾರ ಮಾತಾಡ್ಬೇಕಾ? 500 ರೂಪಾಯಿ ಕೊಟ್ರೆ ಬರ್ತೀರಾ ನೀವು? ನಡಿ. ನೀವು ನಡ್ರಿ ಉಳ್ದೋರು. ನಡ್ರಿರಪ್ಪ, ಯಾರು ಹೋಗ್ರಿ. ಹೋಗು ವಿಡಿಯೋ ಮಾಡ್ತೀಯಲ್ಲ, ಹೋಗು. ಏನ್ರ ಪೊಲೀಸ್ ಎಲ್ಲ ಇದ್ರಲ್ಲಿ ಪಾಟಮಣಿ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಡ್ತೀಯ ನನ್ನ ಬಗ್ಗೆ? ಕೊಡು. ವಿಡಿಯೋ ಮಾಡ್ಕೊತೀವಿ ಅಂತಾನೆ ಈ ಬಗ್ಗೆ ಮಾಡ್ಕ. ಏನ್ ಮಾಡ್ಕೊತೀಯ ನಿನ್ನ ಹತ್ರ? ಇಲ್ಲೆಲ್ಲ ಏನು ಯಾರೋ ಮಾತಾಡೋಣ ಅಂತಲ್ಲ, ನಾನು ಒಬ್ಳೇ ಮಾತಾಡ್ತೀನಿ. ಒಬ್ಳೇ ಮಾತಾಡ್ತೀನಿ. ಹೋಗು. ಏನ್ ಕಿತ್ಕೊಂತೀಯ ನೀನ್ ನನ್ನ ಬಗ್ಗೆ? ನೀನ್ ಸಂಟ ಏನು ಕಿತ್ಕೊಳಕ್ಕಾಗಲ್ಲ. ಹೋಗು. ಏನಲ್ಲ, ನಮ್ಮಪ್ಪ ಬರತ್ತಂತ ಏನು ಆಗಲ್ಲ. ಹೋಗು. ನಮ್ಮಪ್ಪ ಬರ್ಲಿಲ್ಲ ಅಂದ್ರೂ ಬೇರೆ ಲೆಕ್ಕ. ಹೋಗು. ನೀನ್ ಏನ್ ಮಾಡಿದ್ರು ನನ್ಗೆ ಏನು ಪೊಲೀಸ್ ಹತ್ರ ಅಷ್ಟೇ ಆಗೋದು ಅಂತ ಹೇಳ್ರಿ. ಸರಿಯಾದ ಸಮಯಕ್ಕೆ ಬರಲ್ಲ, ಬೇರೆ ತರ ಅರ್ಥಕ್ಕೆ ಬಂತು ಬರ್ತೀರಾ? ಗಾಡಿ ನೋಡ್ರಿ. ಅಷ್ಟೇ ಆಗೋದು, ಅಷ್ಟೇ. CIDU ಅಷ್ಟೇ. ಅವನು ಕೇಳ್ರಿ, ಅವನಿಗೆ ಅಟ್ಲೀಸ್ಟ್ ಕೀ ಕೊಡಕ್ ಹೇಳ್ರಿ. ಅವನು ಏನೇ ರಿವೀಲ್ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ನಾನು ಅಂದ್ರಲ್ಲೇ ಬದುಕಿರೋದು. ಇವಾಗಲ್ಲ, ಇವಾಗ ಮಾತಾಡಿದ್ರು ಅಷ್ಟೇ, ಬೆಳಗ್ಗೆ ಮಾತಾಡಿದ್ರು ಅಷ್ಟೇ. ನಾನು ಹಿಂಗೆ ಮಾತಾಡೋದು. ಯಾರ ಟಿವಿನಲ್ಲ, ಬೇರೆ ತರ ಮಾತಾಡಿದ್ರು ಅಷ್ಟೇ. ಮುಖ ಎಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಅಷ್ಟೇ. ನಾನು ಹಿಂಗೆ ಬದುಕೋದು. ಮುಂಚೆನೆ ಹೆಸರೈತೆ, ದ ನೇಮ್ ಇಸ್ ಎನಫ್ ಸೋರಿ ಹೆಡ್ ಅಷ್ಟೇ. ನೀವೇನೋ ಅಂತ ಹೇಳಿದ್ರಲ್ಲ, ಮನುಷ್ಯ ಆಗ್ಬಿಟ್ಟು ಮಾತಾಡ್ತೀರ ಅಂತ, ಅದೆಲ್ಲ ಸುಳ್ಳು. ಸಾಕತ್ತಿದ್ದು ಗಟ್ಸು. ಸುಳ್ಳು ಬಂದ್ಬಿಟ್ಟು ನನ್ನ ಹತ್ರ ಮಾತಾಡಕ್ಕಾಗಲ್ಲ. ಅವ್ನು ಗಾಟು ಅಷ್ಟೇ.